ಸುಗಂಧರಾಜ ಹೂಗಳನ್ನು ಖರೀದಿಸಲು ಕಂಪನಿ ಹಿಂದೇಟಾಗ್ತಾ ಇದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ರೈತರು ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯಾಚುರಲ್ ಎಸೆನ್ಷಿಯಲ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಗಂಧರಾಜ ಹೂಗಳನ್ನು ಬೆಳೆದು ಅದರ ಮೂಲಕವೇ ತಮ್ಮ ಕೃಷಿ ಚಟುವಟಿಕೆಗಳಲ್ಲಿದ್ದರು. ಅದು ಕೂಡ ನ್ಯಾಚುರಲ್ ಎಸೆನ್ಷಿಯಲ್ ಪ್ರೈವೇಟ್ ಲಿಮಿಟೆಡ್ ಖರೀದಿ ಮಾಡುತ್ತೆ ಅನ್ನುವ ಭರವಸೆಯ ಮೇರೆಗೆ. ಆದರೆ ಇದೀಗ ಹೂ ಖರೀದಿಸ್ತಾ ಇಲ್ಲ ಕಂಪನಿ. TAPCMS ಇದೆಯಲ್ಲ, ಆವರಣದಲ್ಲಿ ತಹಸೀಲ್ದಾರ್ ಸಭೆ ವಿಫಲವಾಗಿದೆ. ಕಾರ್ಖಾನೆ ವಿರುದ್ಧ ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಂಪನಿ ಹಾಗೂ ರೈತರ ಜೊತೆ ತಹಸೀಲ್ದಾರ್ ಖುದ್ದು APMC ಸಭಾಂಗಣದಲ್ಲಿ ಒಂದು ಸಭೆಯನ್ನು ಕೈಗೊಂಡಿದ್ದರು. ಆ ಸಂದರ್ಭದಲ್ಲಿ ರೈತರ ಬೇಡಿಕೆಗಳೇನಿದ್ದಾವೆ ಅದನ್ನು ಕಂಪನಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ತಹಸೀಲ್ದಾರ್ ಒಂದು ಪ್ರಯತ್ನ ಮಾಡಿದ್ರು. ಆದರೆ ಆ ಪ್ರಯತ್ನ ವಿಫಲವಾಗಿದೆ. ಸೂಜಿ ಮಲ್ಲಿಗೆಗಿಂತ ದುಂಡು ಮಲ್ಲಿಗೆ ಮತ್ತು ಜಾಜಿ ಮಲ್ಲಿಗೆ ಸ್ಮೆಲ್ ಜಾಸ್ತಿ. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಹೂವು ಆ್ಯಕ್ಚುಲ್ ಆಗಿ ನಮಗೆ ಇದನ್ನು ಮಾಡೋಕ್ಕೆ 1 kg ಅಂತ ಏನು ಕಳಿಸಿದೆ ನಾನು, 1 kg ಅಂತ ಮಾಡೋಕ್ಕೆ ನನಗೆ 90,000 ರೂಪಾಯಿ ಕೊಡ್ತಾರೆ. ಹೌದು, ಎಷ್ಟು ಕಾಲು ಮಾಡ್ಕೊಳ್ಳಿ, ಯಾಕೆಂತಂದರೆ ಅದು ಅಮೇರಿಕಾಗೆ ಅಲ್ಲಿಗೆ ಸೇಲ್ ಮಾಡ್ತಾರೆ. ನಮಗೆ ಕೊಡೋದು ಅದು 90,000 ರೂಪಾಯಿ. 90,000 ರೂಪಾಯಿದಲ್ಲಿ ನಾನು 2,000 kg ನಿಮ್ಮ ಹತ್ರ 1 kg ತೊಗೊಂಡ್ರೆ, ಅದು 2,000 kg ತೊಗೊಂಡ್ರೆ ಅದಕ್ಕೆ 40,000 ರಿಂದ 45,000 ರೂಪಾಯಿ ನಿಮಗೆ ಹೂಗೆ ಕೊಟ್ಟರೆ, ಇನ್ನು ಮಿಕ್ಕಿದ್ದು ನಮ್ಮ ಫುಲ್ಲು ಎಲ್ಲ ಅದಕ್ಕೆ ಏನೇನು ಕೆಮಿಕಲ್ಸ್ ಹಾಕಬೇಕು, ಇದನ್ನು ಹಾಕಬೇಕು, ಅದಕ್ಕೆಲ್ಲ ಸೇರಿದ್ರೆ ನಮಗೆ ಕಡೆಗೆ ಉಳ್ಕೊಳ್ಳೋದು 6% 7% ಫೈನಲಾಗಿ ಉಳ್ಕೊಳ್ಳೋದು. ಒಂದೇನಾಗುತ್ತೆ ಅಂತ ಹೇಳಿದ್ರೆ, ಜಾಜಿ ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆಗೆ ಡಿಮಾಂಡ್ ಜಾಸ್ತಿ. ಯಾಕೆಂದರೆ ಅದರಲ್ಲಿ ಸ್ಮೆಲ್ ಜಾಸ್ತಿ ಇರುತ್ತೆ. ನಿಮಗೆಲ್ಲ ಗೊತ್ತಿದೆ, ಸೂಜಿ ಮಲ್ಲಿಗೆಗಿಂತ ದುಂಡು ಮಲ್ಲಿಗೆ ಮತ್ತು ಜಾಜಿ ಮಲ್ಲಿಗೆ ಸ್ಮೆಲ್ ಜಾಸ್ತಿ, ಅದಕ್ಕೆ ಡಿಮಾಂಡ್ ಜಾಸ್ತಿ ಇರುತ್ತೆ. ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಆ ಹೂವನ್ನ ತಗೊಂಡು ನಾವು ಮಾಡಿದ್ರೆ ಇದನ್ನು ತೊಗೊಳ್ತೀವಿ ಅಂತ ನಮಗೆ ಡಿಮಾಂಡ್ ಮಾಡ್ತದೆ. ಇದನ್ನು ನಿಮಗೆ ಟ್ಯೂಬ್ದವ್ರು ಏನು ಸುಗಂಧರಾಜ ಅಂತಿದೆ, ನೀವು ದುಂಡು ಮಲ್ಲಿಗೆ ಜಾಜಿ ಮಲ್ಲಿಗೆ ಕೊಟ್ಟರೆ ಮಾತ್ರ ಸುಗಂಧರಾಜ ಮಲ್ಲಿಗೆ ತೊಗೊಳ್ತೀವಿ, ಇಲ್ಲಿ ಹೋದ ಸುಗಂಧರಾಜ ಮಲ್ಲಿಗೆ ನಾವು ತೊಗೊಳ್ಳಲ್ಲ ಅಂತ ಡಿಮಾಂಡ್ ಮಾಡ್ತಾರೆ. ಯಾಕೆಂದರೆ ಅದಕ್ಕೆ ಡಿಮಾಂಡ್ ಕಡಿಮೆ ಇದೆ ವರ್ಲ್ಡ್ ವೈಡಲ್ಲಿ. ಇದು ಫ್ಯಾಕ್ಟು, ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ಫ್ಯಾಕ್ಟ್, ಆ್ಯಕ್ಚುಯಲ್ ಫ್ಯಾಕ್ಟ್ ಇದು. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ದುಂಡು ಮಲ್ಲಿಗೆ ಜಾಜಿ ಮಲ್ಲಿಗೆ ಜೊತೆ ಸುಗಂಧರಾಜನೂ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ವಿ. ನಮ್ಮಲ್ಲಿ ಸುಗಂಧರಾಜ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಇದೊಂದೇ ಜಾಗ ಇದೆ ಮೈಸೂರಲ್ಲಿ. ಅಲ್ಲಿ ಮಧುರೈನಲ್ಲಿ ದುಂಡು ಮಲ್ಲಿಗೆ ಮಾಡ್ತೀವಿ, ಕೊಯಮತ್ತೂರಲ್ಲಿ ಸತ್ಯಮಂಗಲದಲ್ಲಿ ಜಾಜಿ ಮಲ್ಲಿಗೆ ಮಾಡ್ತೀವಿ. ಏನು ಹೂವು ನಾವು ಇಲ್ಲಿಗೆ ಹಾಕ್ತೀವಿ, ಒಂದು ದಿನಕ್ಕೆ ನಮಗೆ ಮ್ಯಾಕ್ಸಿಮಮ್ 10,000 ಮಾತ್ರ ತೊಗೊಳಕ್ಕಾಗತ್ತೆ. ನಮ್ಮ ಕಂಪನಿನಲ್ಲಿ ಒಟ್ಟು 7 ಅಸೆಂಬ್ಲಿ ಯೂನಿಟ್ ಇದೆ. 7 ಅಸೆಂಬ್ಲಿ ಯೂನಿಟಲ್ಲಿ 1 ಅಸೆಂಬ್ಲಿ ಯೂನಿಟು ನಮ್ಮ ಸುಗಂಧರಾಜ ಮಾಡೋಕ್ಕೆ, 2 ಅಸೆಂಬ್ಲಿ ಯೂನಿಟ್ ಕಾಫಿ ಎಕ್ಸ್ಟ್ರಾಕ್ಟ್ ಅಂತ ಮಾಡ್ತೀವಿ, ಅದನ್ನು ಎಕ್ಸ್ಪೋರ್ಟ್ ಎಲ್ಲ ಮಾಡ್ತೀವಿ. ಇನ್ನೊಂದು ಯೂನಿಟ್ಟು ಟೀ ಎಕ್ಸ್ಟ್ರಾಕ್ಟ್ ಅಂತ ಮಾಡ್ತೀವಿ. ಇನ್ನೊಂದು ಯೂನಿಟಲ್ಲಿ ಮೆಂತ್ಯದ್ದು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಮೆಂತ್ಯ ಅಂತ ಹೇಳಿದ್ರೆ ಕಂಪನಿಯ ಡೈರೆಕ್ಟರ್ ಬಂದಿದ್ದಾರೆ ಇಲ್ಲಿಗೆ. ಮೊದಲಿಗೆ ಅವರ ಕಂಪನಿ ಬಗ್ಗೆ ತಮ್ಮ ಮುಂದೆ ವಿವರಣೆ ಕೊಡ್ತಾರೆ, ಸಾವಧಾನದಿಂದ ಕೇಳಿಸ್ಕೊಳ್ಳಿ. ಅದಾದ ನಂತರ 4 ಜನ ಯಾರಾದರೂ ನಿಂತು ನಿಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅವಕಾಶ ಕೊಡ್ತೀವಿ. ವೈಯಕ್ತಿಕ ಅಭಿಪ್ರಾಯ ಬೇಡ. ಎಲ್ಲ ಬೆಳೆಗಾರರ ಪರವಾಗಿ 4 ಜನ ಮಾತಾಡಿ ಎಷ್ಟು ನಮ್ಮ ರೈತರಿಗೆ ಸಹಾಯ ಆಗುತ್ತೆ ಅಷ್ಟರ ಮಟ್ಟಿಗೆ ನಾವು ಈಗ ಕಂಪನಿಯವ್ರಿಗೆ ತೊಂದರೆ ಮಾಡ್ಕೊಂಡು ಆರ್ಥಿಕವಾಗಿ ಅವರು ಕೂಡ ನಡೆಸೋದಕ್ಕಾಗಲ್ಲ. ಒಂದು ಉದ್ದಿಮೆ ನಡೆಸಬೇಕು ಅಂತಂದರೆ ಅದಕ್ಕೆ ಅದರದೇ ಆದಂತಹ ರೀತಿ ರಿವಾಜುಗಳಿರ್ತವೆ. ಅವುಗಳನ್ನು ಮೀರಿ ಅವರು ಕೂಡ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಇಬ್ಬರೂ ಇರಬೇಕು, ರೈತರು ಉಳಿಬೇಕು, ಕಂಪನಿನೂ ಉಳಿಬೇಕು. ಆ ನಿಟ್ಟಿನಲ್ಲಿ ಒಂದು ಸೌಹಾರ್ದಯುತವಾದಂತಹ ಮಾತುಕತೆಯನ್ನು ನಡೆಸಿ ಅದರ ಪ್ರತಿಫಲ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಸಾವಧಾನ ಚಿತ್ತರಾಗಿ, ಈ ಒಂದು ಬಿಲ್ಡಿಂಗ್ ಎಕೋ ಆಗುತ್ತೆ, ಈ ಒಂದು ಮೈಕ್ ಹಾಕಿದ್ರು ಕೂಡ ತುಂಬಾ ಗೊಂದಲ ಆಗ್ತಾ ಇದೆ. ಹಾಗಾಗಿ